सहनं भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः सप्रणामं हार्दं स्वागतं व्याहरामि। श्री श्री सच्चिदानंदेन्द्र सरस्वती स्वामिपादानां कर्तृकत्वेन प्रसिद्धासु कृतिषु विशुद्ध वेदांत परिभाषा नाम्नी देवभाषायाः कृतिः इदानीं विचार्यते। तत्र विचार्यः विषयः पंचमो विषयः सृष्टिप्रलय व्यवहारः। सृष्टिप्रलय व्यवहारः इति पंचमो विषयः। अग्रे तावत् श्री श्री स्वामिचरणानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं ग्रन्थभागं यथा स्वामिपादानुग्रहं विचारयामः। इदानीं स्वामिपादानां प्रशस्ति श्लोकमेकं यथापूर्वं द्विवारं पठामः। ॐ कषायर्विहितं काषायवातं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीं इन्द्रसमानतेजम्। ॐ कषायरहितं काषायवातं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीं इन्द्रसमानतेजम्। ॐ ब्रह्मनिष्ठाय विद्महे संयमीन्द्राय धीमहि तन्नः सच्चिदानन्दः प्रचोदयात्। अथ श्री श्री सच्चिदानंदेन्द्र सरस्वती स्वामिपादैः प्रणीता विशुद्ध वेदांत परिभाषा। ओम अवाच्यमप्रमेयं च कार्यकारणवर्जितं निष्क्रियं निष्कलं शान्तम् आत्मानमनुसन्दधे पदवाक्य प्रमाणज्ञान संप्रदाय विदो गुरून् नत्वा विशुद्ध वेदांत परिभाषा प्रकाश्यते। तत्र पंचमो विषयः सृष्टि प्रलय व्यवहारः। श्री श्री सच्चिदानंदेन्द्र सरस्वती स्वामी ಚರಣದಿಂದ ಪ್ರಣೀತವಾಗಿರತಕ್ಕಂತಹ ಒಂದು ವಿಶಿಷ್ಟ ಕೃತಿ
ವಿಶುದ್ಧ ವೇದಾಂತ ಪರಿಭಾಷಾ ಸಂಸ್ಕೃತ ಭಾಷೆಯಲ್ಲಿ ರಚಿತವಾಗಿರತಕ್ಕಂತಹ ಒಂದು ಕೃತಿ. ಇದರಲ್ಲಿ ಹಿಂದಿನ 4 ವಿಷಯಗಳನ್ನು ನಾವು ನೋಡ್ಕೊಂಡು ಬಂದಿದ್ದೇವೆ. ಅದರಲ್ಲಿ ಪ್ರಕೃತ ಸೃಷ್ಟಿ ಪ್ರಳಯ ವ್ಯವಹಾರ ಎಂಬ 5ನೇ ವಿಷಯ. ಇದರಲ್ಲಿ ಹಿಂದೆ ಎಲ್ಲ ಹೇಳಿದ್ದಂತೆ ಈ ವ್ಯವಹಾರ ಏನಿದೆ, ಏನು ಸೃಷ್ಟಿ ಪ್ರಳಯ ಅಂತಕ್ಕಂಥದ್ದು ಏನು, ಈ ಪರಮಾತ್ಮ ಪರಮೇಶ್ವರ ಪರಬ್ರಹ್ಮ ಆತ್ಮ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ. ಮತ್ತೆ ಈ ಸೃಷ್ಟಿ ಮಾಡಿದ ಪ್ರಪಂಚವನ್ನ ಒಂದು ಸ್ಥಿತಿಯಲ್ಲಿ ಇರಿಸಿ ನಂತರ ಏನಾಯ್ತು, ಈ ಪ್ರಪಂಚವೆಲ್ಲ ಅವನಲ್ಲೇ ಪ್ರಳಯವಾಯಿತು. ಅವನೇ ಇವನ್ನೆಲ್ಲವನ್ನೂ ಕೂಡ ಉಪಸಂಹಾರ ಮಾಡಿಕೊಂಡು ಬಿಡುತ್ತಾನೆ. ಹೀಗೆ ನಾವು ಏನ್ ಹೇಳ್ತಾ ಇದ್ದೇವೆ, ಶ್ರುತಿಯಲ್ಲೂ ಇದೆ, ಸ್ಮೃತಿಯಲ್ಲೂ ಇದೆ, ಪುರಾಣಗಳಲ್ಲಿಯೂ ಇದೆ. ಇದು ಹೇಗೆ ಅಂತಂದ್ರೆ ವ್ಯಾವಹಾರಿಕವಾಗಿ, ಅಂದ್ರೆ ನಮ್ಮ ಒಂದು ದೃಷ್ಟಿಕೋನದಲ್ಲಿ, ನಮ್ಮ ದೃಷ್ಟಿಪಥದಲ್ಲಿ ನಾವು ಈಗ ಇರತಕ್ಕಂತಹ ಸ್ತರದಲ್ಲಿ ಯಾವುದದು, ಅದು ಬೇರೆ ಏನು ಹೇಳಬೇಕಾದಿಲ್ಲ, ಯಾವುದದು ಅವಿದ್ಯಾ ಸ್ತರ. ಅದೇ ಹೌದಾನೆ. ಈ ಸ್ತರದಲ್ಲಿ ಕುಳಿತುಕೊಂಡು ವಿಚಾರ ಮಾಡಿ ನೋಡಿದಾಗ ಈ ಸೃಷ್ಟಿ ಸ್ಥಿತಿ ಪ್ರಳಯ ಅಂತಕ್ಕಂಥದ್ದು ಎಲ್ಲ ಇದೆ, ಒಪ್ಕೊಳ್ಬೇಕಾದಂಥ ವಿಚಾರ, ವ್ಯವಹಾರಕ್ಕೆ ಯೋಗ್ಯವಾದಂಥ ವಿಚಾರ. ಇದು ಈ ವೇದಾಂತಗಳಲ್ಲಿ ಬಂದಿದೆಯಲ್ಲ, ಇದನ್ನು ನಾವು ಹೇಗೆ ಅರ್ಥೈಸಿಕೊಳ್ಳಬೇಕು, ಅದು ಬಹಳ ಬಹಳ ಮುಖ್ಯವಾದದ್ದು. ಹೇಗೆ ಅರ್ಥೈಸಿಕೊಳ್ಳಬೇಕು ಅಂದ್ರೆ ಏನರ್ಥ ಸ್ವಾಮಿ? ಹೇಳ್ತೇವೆ ನೋಡಿ. ಈ ಒಂದು ಪರಮಾತ್ಮನನ್ನ ಇವೆಲ್ಲದಕ್ಕೂ ಕೂಡ ಕರ್ತೃ ಎಂಬುದಾಗಿ ಒಪ್ಕೊಳ್ಬೇಕಾ, ಅಥವಾ ಇಲ್ಲ ಕಣ್ರಿ ಕರ್ತೃವೂ ಅವನೇ ಭೋಕ್ತೃವೂ ಅವನೇ ಅಂತ ಒಪ್ಕೊಳ್ಬೇಕಾ? ಇಲ್ಲ ಅವನು ಕರ್ತೃವೂ ಅಲ್ಲ ಭೋಕ್ತೃವೂ ಅಲ್ಲ ಅಂತ ಅಂದಮೇಲೆ ಅವನ ಅವಶ್ಯಕತೆ ಏನಿದೆ? ಯಾಕೆ ಏನು ಹಿಂದೆ ಇದ್ಮೇಲೆ ಅವಶ್ಯಕತೆ ಏನಿದೆ ಹಾಗಾದ್ರೆ ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಸೃಷ್ಟಿ ಸ್ಥಿತಿ ಪ್ರಳಯ ಎಂಬುದಾಗಿ ವ್ಯವಹಾರ ಇದೆಯಲ್ಲ, ಅದನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಅನ್ನೋದನ್ನ ಇಲ್ಲಿ ಸ್ವಾಮಿಪಾದರವರು ವಿವರಿಸ್ತಾ ಇದ್ದಾರೆ. ಏನು ವಿವರಿಸ್ತಕ್ಕಂಥದ್ದು ಅಂದ್ರೆ, ಯಾಕೆ ಅಂತಂದ್ರೆ ಇದು ಪಾರಿಭಾಷಿಕ ಪದವಾಗಿದೆ. ಪಾರಿಭಾಷಿಕ ಪದವಾಗಿದೆ. ಪರಿಭಾಷೆ ಅಂದ್ರೇನು ಅಂದ್ರೆ ಆಯಾ ಭಾಷೆಗೆ, ಅಂದ್ರೆ ಆಯಾ ಶಾಸ್ತ್ರಕ್ಕೆ ಸೀಮಿತವಾಗಿರತಕ್ಕಂತಹ ಅರ್ಥವನ್ನ ಕೊಡ್ತಕ್ಕಂತಹ ಪದಗಳು. ಬೇಕಾದಷ್ಟು ಪದಗಳಿವೆ. ಆ ಪದಗಳು ಬೇಕಾದಷ್ಟು ಶಾಸ್ತ್ರದಲ್ಲಿ ಪ್ರಯೋಗವಾಗುತ್ತೆ, ಬೇಕಾದಷ್ಟು ಭಾಷೆಗಳಲ್ಲಿ ಪ್ರಯೋಗವಾಗುತ್ತೆ. ಹೌದು ತಾನೆ? ಬೇಕಾದಷ್ಟು ಭಾಷೆಗಳಲ್ಲಿ ಪ್ರಯೋಗವಾದಾಗ ಒಂದೇ ಪದ ಅದು, ಅದಕ್ಕೇನು ಬೇರೆ ಬೇರೆ ಅರ್ಥ. ಕನ್ನಡದಲ್ಲಿ ಪೆದ್ದ ಅಂತಾರೆ, ತೆಲುಗಿನಲ್ಲೂ ಪೆದ್ದ ಅಂತಾರೆ. ಎಲ್ಲೇ ಒಂದೇ ಇದು ಪದ ಅದು, ಆದರೆ ಅರ್ಥ ಮಾತ್ರ ಬೇರೆ. ಹೌದು. ಹಾಗಾಗಿ ಈ ಭಾಷೆಗಳಲ್ಲಿ ಅದು ಕೆಲವು ಪಾರಿಭಾಷಿಕ ಪದಗಳಿವೆ, ಅದು ಒಂದೇ ಇರುತ್ತೆ, ಆದರೆ ಅರ್ಥ ಮಾತ್ರ ಬೇರೆ. ಹಾಗೆ ಶಾಸ್ತ್ರಗಳಲ್ಲೂ ಕೂಡ ಇದೆ. ಅಂದ್ರೆ ಏನು? ಎಲ್ಲ ಶಾಸ್ತ್ರಗಳಿಗೂ ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಮತ್ತೆ ಮೀಮಾಂಸ, ಜೈನ, ಬೌದ್ಧ, ಚಾರ್ವಾಕ, ಎಷ್ಟು ಬೆಸ್ಟ್ ಮತ ಇದೆ. ಅದರಲ್ಲೆಲ್ಲ ಏನಾಗುತ್ತೆ, ಈ ಸೃಷ್ಟಿ ಸ್ಥಿತಿ ಲಯ ಅಂತಕ್ಕಂಥದ್ದು ಸಮಾನವಾಗಿ ಬರತಕ್ಕಂತಹ ಪದ ಇದು. ಹೌದು ತಾನೆ? ಎಲ್ಲ ಶಾಸ್ತ್ರಗಳು ಹೇಳ್ತವೆ, ಯಾವುದೂ ಅಲ್ಲಗಳಿತಾ ಇಲ್ಲ. ಸೃಷ್ಟಿ ಸ್ಥಿತಿ ಪ್ರಳಯವನ್ನ ಎಲ್ಲ ಶಾಸ್ತ್ರಗಳು ಹೇಳ್ತಾ ಇವೆ. ಮತ್ತೆ ಇದಕ್ಕೆ ಒಬ್ಬ ಕರ್ತೃ ಅಂತ ಇದ್ದಾನೆ ಅಂತಲೂ ಹೇಳ್ತಾ ಇದೆ. ಆ ಕರ್ತೃ ಯಾರು ಅಂತ ಅನ್ನೋದ್ರಲ್ಲಿ ವಿಪ್ರತಿಪತ್ತಿ ಇರಬಹುದು, ಬೇಕಾದಷ್ಟು ವಿಪ್ರತಿಪತ್ತಿ ಇದೆ. ಹೌದು ತಾನೆ? ಯಾರು ಇದಕ್ಕೆ ಕರ್ತೃವೇ ಇಲ್ಲ,
ಏನು ಇಲ್ಲ ಸ್ವಭಾವ ಅಂತ ಹೇಳ್ತಾರೋ ಅವರೂ ಕೂಡ ಸ್ವಭಾವ ಎಂಬ ಕರ್ತೃತ್ವವನ್ನು ಒಪ್ಪಿಕೊಂಡ ಹಾಗಾಯಿತು. ಹೌದಾನೆ? ಅವ್ರು ಏನು ಹೇಳಲ್ಲ, ಇಂಥವನು ಅಂಥವನು ಅಂತ ಸ್ವಭಾವ ಅಂದ್ರೆ ಸ್ವಭಾವ ಅಂತಂದ ಕರ್ತೃತ್ವವನ್ನು ಒಪ್ಕೊಂಡ ಹಾಗಾಯ್ತು ಅವ್ರು. ಅಂದ್ರೆ ಇದೆಲ್ಲದಕ್ಕೂ ಕೂಡ ಒಬ್ಬ ಕರ್ತೃ ಇದ್ದಾನೆ ಎಂಬತಕ್ಕಂಥದ್ದು ಎಲ್ಲ ದರ್ಶನಗಳಲ್ಲಿಯೂ ಕೂಡ ಸಮಾನವಾಗಿ ಇರತಕ್ಕಂಥದ್ದು ಇದು ವಿಷಯ ಇದೆ. ಹೀಗಿರುವಾಗ ಈ ಒಂದು ಸೃಷ್ಟಿ ಸ್ಥಿತಿ ಪ್ರಳಯ ಎಂಬತಕ್ಕಂತಹ ಈ ಒಂದು ಪದ ಇದೆಯಲ್ಲ, ಸಮಸ್ತ ಪದ, ಇದನ್ನ ಒಂದೊಂದು ಶಾಸ್ತ್ರದಲ್ಲಿ ಒಂದೊಂದು ತರಹದ ಅರ್ಥವನ್ನು ಮಾಡಿದ್ದಾರೆ. ಕರ್ತೃತ್ವ ಅಂತಕ್ಕಂಥದ್ದಕ್ಕೂ ಕೂಡ ಒಂದು ಅರ್ಥವನ್ನು ಮಾಡಿದ್ದಾರೆ. ಏನು? ಕೆಲವರು ಹೇಳ್ತಾರೆ ಇದು ಪ್ರಾತಿಭಾಸಿಕ, ಕೆಲವರು ಹೇಳ್ತಾರೆ ಇದು ಸತ್ಯ, ಕೆಲವರು ಹೇಳ್ತಾರೆ ಇದು ಅಜ್ಞಾನಜನ್ಯ. ಹೀಗೆ ಈ ಒಂದು ವಿವಿಧವಾದ ಒಂದು ಅರ್ಥಗಳನ್ನು ಹೇಳ್ತಾರಲ್ಲ, ಅದರಲ್ಲಿ ಈ ವೇದಾಂತದಲ್ಲಿ ಇದಕ್ಕೆ ಏನರ್ಥ ಇಷ್ಟೇ ನಮ್ದು. ವೇದಾಂತದಲ್ಲಿ ಇದಕ್ಕೆ ನಾವು ಹೇಗೆ ಅರ್ಥ ಮಾಡಬೇಕು, ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಇದಕ್ಕೆ ಏನರ್ಥ, ಈ ಅರ್ಥ ಯಾವುದಕ್ಕೆ ಹೊಂದುವಂತೆ ಇರಬೇಕು ಅದು ಬಹಳ ಮುಖ್ಯ. ಅಂದ್ರೆ ವೇದಾಂತದ ಗುರಿ ಏನಿದೆ, ಏನು ಎಲ್ಲ ವೇದಾಂತಗಳು ಕೂಡ ಏನನ್ನು ಹೇಳುವುದಕ್ಕಾಗಿ ಹೊರಟಿವೆಯೋ ಅದನ್ನ ಪ್ರತಿಪಾದಿಸುವುದಕ್ಕೆ, ಅದಕ್ಕೆ ಪೂರಕವಾಗಿ ಈ ಪದಗಳಿಗೆ ಅರ್ಥವನ್ನು ಮಾಡಬೇಕು ಅಷ್ಟೇ. ಅದಕ್ಕೆ ವಿರುದ್ಧ ಮಾಡಿಬಿಟ್ರೆ ಆಗೋದಿಲ್ಲ. ಹಾಗಾಗಿ ಏನಾಗುತ್ತೆ, ವೇದಾಂತದ ಪರಮ ಗುರಿ ಏನು? ಪರಮ ಗುರಿ ಇರ್ತಕ್ಕಂಥದ್ದು ಈ ಒಂದು ಆತ್ಮಜ್ಞಾನ ಮತ್ತು ಅಧ್ಯಾಸ ಬಾಧ ಮತ್ತೆ ವಿಶುದ್ಧ ಜ್ಞಾನ. ಹೌದಾನೆ? ವಿಶುದ್ಧ ಜ್ಞಾನ ಅಂತಂದ್ರು ಒಂದೇ, ಮೋಕ್ಷ ಅಂತಂದ್ರು ಒಂದೇ, ಕೈವಲ್ಯ ಅಂದ್ರು ಒಂದೇ. ವಿಶುದ್ಧ ಜ್ಞಾನದಿಂದ ಮೋಕ್ಷವನ್ನು ಪಡೀತಾನೆ ಎಂಬುದಾಗಿ ಆ ಮೋಕ್ಷಕ್ಕೆ ವಿಶುದ್ಧ ಜ್ಞಾನವನ್ನ ಸಾಧನವನ್ನಾಗಿ ಹೇಳಿಲ್ಲ. ಆ ಸಾಧನವನ್ನಾಗಿ ಹೇಳಿದಾಗ ಏನಾಗುತ್ತೆ? ಸಾಧನವಾಗಿ ಹೇಳಿದ್ರೆ ಏನಾಗುತ್ತೆ? ಹೌದು ತಾನೆ, ಜ್ಞಾನದಿಂದ ತಾನೇ ಮಾತ್ರ ಮೋಕ್ಷ. ನೀವು ಹೇಳಿದ್ದೀರಲ್ಲ ಜ್ಞಾನದೇವತೆ ಕೈವಲ್ಯ ಅಂತ ಹೇಳಿಲ್ವಾ? ಹೇಳಿದ್ದೀರಲ್ಲ, ಅಲ್ಲಿ ಜ್ಞಾನ ಸಾಧನ. ಅಲ್ಲಿಗೆ ಜ್ಞಾನ ಸಾಧನ ಅಂದ್ರೆ ಈ ಅರ್ಥ. ಏನರ್ಥ? ಓಹೋ, ಜ್ಞಾನದಿಂದ ಇದನ್ನು ಪಡೆಯಬೇಕು ಅಂತ ಅಲ್ಲ. ಆಯಿತು, ಜ್ಞಾನ ಪಡಿಬೇಕು ತಾನೆ. ಅಂದ್ರೆ ಒಂದು ವೇಳೆ ಏನನ್ನೋ ಮಾಡಿ ಪಡೆಯಬಹುದಾದಂತಹ ಫಲ ಆಗ್ಬಿಟ್ರೆ ಅದೇನಾಗುತ್ತೆ? ಅದು ಅನಿತ್ಯ. ಯತ್ ಕರ್ತೃಕಂ ತದನಿತ್ಯಂ ಸಿದ್ಧಾಂತ ಇದೆ. ಒಂದು ಅನಿತ್ಯತ್ವ ಪ್ರಾಪ್ತವಾಗುತ್ತೆ. ಹೌದು ಸರ್. ಇನ್ನೊಂದು ವಿಚಾರ, ಈ ಒಂದು ಯಾವುದೋ ಒಂದು ತತ್ವದಿಂದ ಇದು ಬಂದಿದೆ ಅಂತ ನಾವು ಹೇಳಿದ್ರೆ ಅದು ಪರಮಾತ್ಮ ಇದ್ದಾನೆ, ಅವನು ಕಾರಣ ಅಂತ ಹೇಳಿದಾಗ ಏನಾಗುತ್ತೆ? ಇಲ್ಲಿ ಕಾರ್ಯ ಬೇರೆ, ಕಾರಣ ಬೇರೆ. ಅಲ್ಲಿಗೆ ಏನಾಯ್ತು? ದ್ವೈತ ಬಂತು. ಎಲ್ಲಿ ದ್ವೈತವಿದೆಯೋ ಅಲ್ಲಿ ಏನಾಯ್ತು? ಅಭಯ ಅಂತಕ್ಕಂಥದ್ದು ಇಲ್ಲ. ಭಯ ಅಂತಕ್ಕಂಥದ್ದು ಶತಸಿದ್ಧ. ಭಯ ಅಂತಕ್ಕಂಥದ್ದು ಈ ವೇದಾಂತ ಹೇಳ್ತಾ ಇದೆಯಲ್ಲ, ಕೈವಲ್ಯ ಪರಮ ಪದ ಎಂತ ಇದು ಅಲ್ಲಿ ಅದಕ್ಕೆ ಹೊಂದೋದಿಲ್ಲ. ಆ ಒಂದು ಸ್ಥಿತಿಯಲ್ಲಿ ಯಾವ ಭಯವು ಅಭಯಂ ವೈಜನಕ ಪ್ರಾಪ್ತೋಸಿ ಅಂತಾನೆ ಹೇಳಿರ್ತಕ್ಕಂಥದ್ದು. ಅಭಯಂ ಪ್ರತಿಷ್ಠಾಂ ವಿಂದತೆ. ನೆನ್ನೆ ಬಂದಿತ್ತಲ್ಲ ತೈಕ್ಕಿರಿ, ಅಭಯಂ ಪ್ರತಿಷ್ಠಾಂ ವಿಂದತೆ. ಇದು ಅಭಯ. ಈ ಅಭಯ ಸ್ವರೂಪವನ್ನ ನಾವು ಪಡೆದಾಗ ಆಗುದಿಲ್ಲ. ಯಾವಾಗ ಏನನ್ನೋ ಮಾಡಿ ಇದು ಬಂದಿದೆ, ಅಥವಾ ಇದಕ್ಕೆ ಯಾರೋ ಕರ್ತೃ ಇದ್ದಾರೆ, ಕರ್ತೃ ಒಬ್ಬ ಇದ್ದಾನೆ, ಇವೆಲ್ಲ ಏನು? ಅವನ ಮಾಡಿದಂತಹ ಕಾರ್ಯ ಇದು ಅಂತ ಹೇಳಿ ಕರ್ತೃ ಒಬ್ಬ ಇದ್ದಾನೆ, ಅವನ ಕಾರ್ಯ ಇದು ಅಂತ ಒಪ್ಕೊಂಡಾಗ ಇವೆಲ್ಲ ಬರುತ್ತೆ. ಆದ್ದರಿಂದ ಇದಕ್ಕೆ ಹೊಂದುವ ಹಾಗೆ ಅರ್ಥವನ್ನು ಮಾಡಬೇಕು. ಯಾವುದು? ಈ ಒಂದು ವೇದಾಂತಗಳ ಪರಮ ಗುರಿ ಏನಿದೆ ಅದಕ್ಕೋಸ್ಕರ. ಪರಮ ಗುರಿ ಏನು? ಅಧ್ಯಾಸ. ಅಧ್ಯಾಸ ಅಂತ ಅನ್ನೋದನ್ನು ಕೂಡ ಅದು ಒಂದು ತರಹ
ಒಂದು ದ್ವೈತವೇ. ಅದು ಆ ಅಧಿಷ್ಠಾನ ಅಂತಕ್ಕಂಥದ್ದು ಪ್ರತ್ಯಕ್ಷವಾಗಿ ಕಾಣಬಹುದು, ಪ್ರತ್ಯಕ್ಷವಾಗಿ ಕಾಣದೇ ಇರಬಹುದು. ಆದರೂ ಕೂಡ ಅದು ಯಾಕೆ ಯಾವುದರಲ್ಲೋ ಯಾವುದು ಅಧ್ಯಸ್ಥವಾಗಿದೆ, ಯಾವುದರಲ್ಲಿ ಅಂತಕ್ಕಂಥದ್ದು ಒಂದು ತತ್ವ, ಯಾವುದು ಅಂತಕ್ಕಂಥದ್ದು ಇನ್ನೊಂದು ತತ್ವ. ದ್ವೈತ ಬಂದ ದ್ವೈತ. ವೇದಾಂತ ಏನು, ಅದ್ರ ಗುರಿ ಏನು? ಅಸ್ಯ ಅನರ್ಥ ಹೇತೋ ಪ್ರಹಾಣಾಯ, ಅಸ್ಯ ಅನರ್ಥ ಹೇತೋ ಅಧ್ಯಾಸಸ್ಯ ಪ್ರಹಾಣಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ. ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತೆ ಏಕತ್ವ ಸರ್ವೇ ವೇದಾಂತ ಆರಭ್ಯಂತೆ ಎಂಬುದಾಗಿ ಪ್ರತಿಜ್ಞೆ ಮಾಡಿದೆ. ಈ ಪ್ರತಿಜ್ಞೆ ಹೊಂದೋದಿಲ್ಲ, ಇದಕ್ಕೆ ತಕ್ಕಂತೆ ಅರ್ಥ ಮಾಡಬೇಕು ಅಂತ ಹೇಳಿ ಈ ಭಾಗ ಏನಿದೆ ಸೃಷ್ಟಿ ಪ್ರಳಯ ವ್ಯವಹಾರ, ಈ ಒಂದು ಪದಕ್ಕೂ ಕೂಡ ಹೇಗೆ ಅರ್ಥ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಇಲ್ಲಿ ನಾವು ಇವತ್ತಿನ ಕೇಳಿ ವಿಚಾರ ಮಾಡಿದ್ವಿ. ಇದನ್ನ ಸ್ವಾಮಿಪಾದರು ಹೇಳ್ತಕ್ಕಂಥ ಮಾತಿದು ನೋಡಿ. ನಾವು ತೈತ್ತಿರಿಯ ಭಾಷ್ಯಾರ್ಥ ವಿಮರ್ಶಿನಿಯಲ್ಲಿ ಇದನ್ನ ನಾವು ವಿಸ್ತಾರವಾಗಿ ವಿವರಿಸಿದ್ದೇವೆ. ಏನು ಈ ಸೃಷ್ಟಿ ಕ್ರಮ ಅಂತಕ್ಕಂಥದ್ದು, ಇದು ಎಷ್ಟು ಸಿಂಧು ಅಂತಕ್ಕಂಥದ್ದು, ಮತ್ತು ಇದನ್ನ ಹೇಗೆ ಅರ್ಥ ಮಾಡಬೇಕು ಅಂತಕ್ಕಂಥದ್ದು ಎಲ್ಲವನ್ನೂ ಕೂಡ ಅಲ್ಲಿ ವಿಸ್ತಾರವಾಗಿ ನಾವು ವಿವರಿಸಿದ್ದೇವೆ. ಮತ್ತು ಯಾವುದನ್ನ ಆಧಾರ ಇಟ್ಕೊಂಡು ನಾವು ಹೇಳಿದ್ದೇವೆ ಅಲ್ಲಿ ಅಂತಂದ್ರೆ ಮುಂಡಕೋಪನಿಷತ್ತಿನಲ್ಲಿ ಬರತಕ್ಕಂತಹ ಮಂತ್ರಗಳನ್ನ ಆಧಾರವನ್ನಾಗಿ ಇಟ್ಕೊಂಡು ಅಲ್ಲಿ ಹೇಳಿದ್ದೇವೆ. ಅಷ್ಟು ವಿಸ್ತಾರವಾಗಿ ನಾವು ಹೇಳೋದಿಲ್ಲ, ಸಂಕ್ಷೇಪವಾಗಿ ಹೇಳ್ತೇವೆ ಅಂತ ಹೇಳ್ಬಿಟ್ಟು ಈ ಒಂದು ಕ್ರಮ ಅದು ಇದು ಎಲ್ಲ ಹೇಳ್ಕೊಂಡು ಬಂದ್ರು. ಆಯ್ತು. ಇವತ್ತು ಹೇಳ್ತಾ ಇದ್ದಾರೆ ನೋಡಿ, ಅದರಿಂದ ಮುಂದುವರೆದು ಕಾರ್ಯಕಾರಣ ಅದರ ಮುಂದುವರೆದು ಇದು 27ನೇ ಪುಟ ಆಗಿದೆ ಈ ಪುಸ್ತಕದಲ್ಲಿ. ಅತ್ರ ಯದ್ಯಪಿ ಪೂರ್ವಸ್ಮಾತ್ ಕಾರಣಾತ್ ಉತ್ತರಂ ಕಾರ್ಯಂ ಭವತೀತಿ ಕ್ರಮನಿಯಮಃ ಪ್ರತಿಪಾದಿತಃ. ನೋಡಿ, ಉಪನಿಷತ್ತುಗಳಲ್ಲಿ ಹೇಳಿದ್ದಾರೆ ಏನು, ಹಿಂದಿನ ತತ್ವದಿಂದ ಮುಂದಿನ ತತ್ವಗಳು ಉಂಟಾಗುತ್ತವೆ ಅಂತ ಹೇಳಿದ್ದಾರೆ. ಹೇಗೆ? ಆಕಾಶಾದ್ ವಾಯು, ಆಕಾಶದಿಂದ ವಾಯು ಹುಟ್ಟುತ್ತದೆ, ಆಕಾಶದಿಂದ ಪಂಚಮಿ ವಿಭಕ್ತಿ ನಿರ್ದೇಶ ಮಾಡಿ ಹೇಳಿದ್ದಾರೆ. ಅಪಾದಾನ ಅಲ್ಲಿಂದ ಬಂದಿದೆ ಅಂತ ಅರ್ಥ. ಮತ್ತೆ ಅದೇನಾಯ್ತು ಅಲ್ಲಿ ವಾಯುವಿನಿಂದ ವಾಯೋರಗ್ನಿ ವಾಯೋ ಅಲ್ಲೂ ಪಂಚಮಿ, ಅಗ್ನೇರಾಪ ಪಂಚಮಿ. ಹೀಗೇನ ಪೂರ್ವಸ್ಮಾತ್ ಹಿಂದಿನ ಕಾರಣದಿಂದ ಮುಂದಿನ ಕಾರ್ಯ ಉಂಟಾಗಿದೆ. ಆಕಾಶವೆಂಬ ಕಾರಣದಿಂದ ವಾಯು ಎಂಬ ಕಾರ್ಯ ಉಂಟಾಯಿತು, ವಾಯು ಎಂಬ ಕಾರಣದಿಂದ ಅಗ್ನಿ ಎಂಬ ಕಾರ್ಯ ಉಂಟಾಯಿತು. ಹೀಗೆ ಇದು ಕ್ರಮ ನಿಯಮ ಹೇಳಿದರು. ಹಾಗೆ ಹೇಳಿದ್ದರೂ ಕೂಡ ತಥಾಪಿ ಸರ್ವತ್ರಾಪಿ ತತ್ತದಾತ್ಮನ ಅವತಿಷ್ಠಮಾನ ಪರಮೇಶ್ವರ ಏವ ತತ್ ಕಾರ್ಯಂ ಸೃಜತಿ ಇತ್ಯೇವ ಬೋಧ್ಯಂ. ಇದನ್ನು ತೈತ್ರೇಯದಲ್ಲೂ ಹೇಳಿದ್ದಾರೆ ನೋಡಿ. ಆಕಾಶಾದ್ ವಾಯು ಅಂದ್ರು, ವಾಯೋರಗ್ನಿ ಅಂತಂತರು. ಅಂದ್ರೇನು? ಆಕಾಶದಿಂದ ವಾಯು ಹುಟ್ಟಿತು, ವಾಯುವಿನಿಂದ ಅಗ್ನಿಯು ಅಂತ ಹೇಳಿದ್ರು. ಹೀಗೆ ಮುಂದೆ ಹೇಳ್ಕೊಂಡ್ಬಂದ್ರು. ಹೇಳಿದ್ದರೂ ಕೂಡ ಏನ್ ಅರ್ಥ ಗೊತ್ತೇ? ಅಯ್ಯೋ, ಆಕಾಶ ಪಾಪ ಏನು ಸೃಷ್ಟಿ ಮಾಡಕ್ಕೆ? ಆಕಾಶ ವಾಯು ಸೃಷ್ಟಿ ಮಾಡೋಕ್ಕಾಗುತ್ತಾ? ಅಥವಾ ವಾಯು ಅಗ್ನಿ ಸೃಷ್ಟಿ ಮಾಡೋಕ್ಕಾಗುತ್ತಾ? ಏನೂ ಇಲ್ಲ. ಏನು ಅಂತಾರೆ ಅದರ ಅರ್ಥ? ಆ ತತ್ವದಲ್ಲಿ ಸ್ವರೂಪ ದೃಷ್ಟಿಯಿಂದ ತತ್ವದಾತ್ಮನ ಅವತಿಷ್ಠಮಾನ, ಆದ್ರೆ ಅದರ ಸ್ವರೂಪದಿಂದ ಅಂದ್ರೆ ಪರಮಾರ್ಥ ರೂಪದಿಂದ, ತನ್ನದೇ ಆಗಿರತಕ್ಕಂಥ ಪರಮಾರ್ಥ ರೂಪದಿಂದ ಆ ಪರಮಾತ್ಮನೇ ಏನಾಗಿದ್ದಾನೆ? ಮುಂದಿನ ಕಾರ್ಯವನ್ನು ಸೃಷ್ಟಿ ಮಾಡಿದ್ದಾನೆ. ಆಕಾಶ ಅಂದ್ರೇನು? ಆಕಾಶದಲ್ಲಿ ಅವತಿಷ್ಠಮಾನ ಇದ್ದುಕೊಂಡಿರತಕ್ಕಂತಹ ಪರಮಾತ್ಮ. ವಾಯುವಿನಿಂದ ಅಗ್ನಿ, ವಾಯುವಿನಲ್ಲೂ ಅಷ್ಟೇ ಪರಮಾತ್ಮ, ಅಗ್ನಿಯಿಂದ ಅಪ್ಪು ಅಷ್ಟೇ. ಹೀಗೆ
ಈ ಭೂತ ಪಂಚಕ ಅಂತ ಹೇಳ್ತಾರಲ್ಲ, ಅದ್ರ ಸೃಷ್ಟಿ ಆಯಿತು ಅಂತ ಹೇಳಿದ್ದರೂ ಕೂಡ ತಾತ್ಪರ್ಯ ಏನು? ಎಲ್ಲವೂ ಕೂಡ ಪರಮಾತ್ಮನಿಂದಲೇ ಸೃಷ್ಟಿಯಾಗಿದೆ ಅಂತಕ್ಕಂಥ ತಾತ್ಪರ್ಯ. ಇದನ್ನು ನಾವು ತೈತ್ರಿಯದಲ್ಲಿ ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದೇವೆ ಇಲ್ಲಿ ಆ ವಿಮರ್ಶಿನಿ ಗ್ರಂಥದಲ್ಲಿ ಅಂತೇಳಿ. ವಿಕಾರಾಣಂ ವಾಚಾರಂಭಣ ಮಾತ್ರತ್ವಾತ್ ಅಚೇತನತ್ವಾಚ ಪ್ರತೀಯಮಾನ ರೂಪೇಣ ತೇಷಾಂ ಸೃಷ್ಟೃತ್ವ ಅನುಪಪತ್ತೇ. ಮತ್ತು ಈ ವಿಕಾರ ಇದೆಯಲ್ಲ, ಯಾವುದು? ಆಕಾಶ ಅಂತಕ್ಕಂಥದ್ದು ವಿಕಾರ. ಯಾಕೆ? ಅವನ ಆತ್ಮನಿಂದ ಬಂದಿರತಕ್ಕಂಥದ್ದು ಕಾರ್ಯ. ಅದು ಕಾರ್ಯ ಅಂದ್ರೆ ವಿಕಾರ. ಹೀಗೆ ವಾಯು ಕಾರ್ಯ, ಎಲ್ಲ ಕಾರ್ಯ. ಎಲ್ಲ ವಿಕಾರ ಇದೆಯಲ್ಲ, ಈ ವಿಕಾರಗಳು ಏನಾಗಿದೆ? ವಿಕಾರಗಳ ಹಣೆ ಬರಹ ಏನು ಅಂತಂದ್ರೆ ವಾಚಾರಂಭಣ ಮಾತ್ರತ್ವ. ಇವು ಕೇವಲ ವಾಚಾರಂಭಣ ಅಂದ್ರೆ ಏನು? ನಾಮ ಮಾತ್ರದಿಂದ ಭಿನ್ನವಾಗಿರುತ್ತೆ ಅಷ್ಟೆ. ಎಲ್ಲ ಒಂದೇನೆ, ನಾಮ ಮಾತ್ರದಿಂದ ಭಿನ್ನನಾಗುತ್ತೆ. ಒಬ್ಬ ಪಾನಿ ಅಂತಾನೆ, ಒಬ್ಬ ವಾಟರ್ ಅಂತಾನೆ, ಒಬ್ಬ ಜಲಂ ಅಂತಾನೆ, ಒಬ್ಬ ನೀರು ಅಂತಾನೆ, ಒಬ್ಬ ನೀಳ್ಳು ಅಂತಾನೆ, ಏನ ಹೀಗೆ ಎಲ್ಲ ಏನು? ವಾಚಾರಂಭಣ. ತತ್ವ ಏನು? ನೀರು ಅಂತಕ್ಕಂಥ ಅಷ್ಟೆ. ಹೀಗೆ ವಾಚಾರಂಭಣವಾಗಿದೆ. ಮತ್ತೇನಾಗಿದೆ? ಕಾರ್ಯ ಇಲ್ಲ. ಕಾರ್ಯ ಇಲ್ಲ, ವಾಚಾರಂಭಣ ಬರೀ ಹೆಸರು ಅಷ್ಟೇ. ಅಚೇತನತ್ವಾತ್, ಅಚೇತನ ಇದು. ಆಕಾಶ ಅಚೇತನ ತತ್ವ. ಎಲ್ಲಾದ್ರೂ ಕೂಡ ಅಚೇತನದಿಂದ ಸೃಷ್ಟಿ ಅಂತಕ್ಕಂಥದ್ದು ಉಂಟಾಗ ಸಾಧ್ಯನ? ಅಚೇತನದಿಂದ ಚಟುವಟಿಕೆ ಆಗೋಕೆ ಸಾಧ್ಯನ? ಇಲ್ಲ. ಹೀಗೆ ಅಚೇತನವಾಗಿರುವುದರಿಂದಲೂ ಕೂಡ ಪ್ರತೀಯಮಾನ ರೂಪೇಣ ಅಂದ್ರೆ ಅದು ಏನು ತೋರ್ತಾ ಇದೆಯೋ, ಪ್ರತೀಯಮಾನ ಅದು ಈಗ ತೋರ್ತಾ ಇದೆ. ಏನಾಗಿದೆ? ಆಕಾಶದ ವಾಯುವಿನಂತ ಹೀಗೆ ತೋರ್ತಾ ಇದೆ ಅಷ್ಟೇ. ಆ ರೂಪದಿಂದ ಮಾತ್ರ ತೇಷಾಂ ಸೃಷ್ಟೃತ್ವ, ಆ ರೂಪದಿಂದ ತೇಷಾಂ ಸೃಷ್ಟೃತ್ವ ಅನುಪಪತ್ತೇ. ಈ ತೋರ್ತಾ ಇದೆಯಲ್ಲ, ಈ ತೋರ್ತಾ ಇರತಕ್ಕಂಥ ರೂಪದಿಂದ ಅವುಗಳಿಗೆ ಸೃಷ್ಟೃತ್ವ, ಇವು ಸೃಷ್ಟಿ ಮಾಡಿದೆ ಅಂದ್ರೇನು? ಕಾರಣತ್ವ ಅಂತಕ್ಕಂಥದ್ದು ಹೊಂದೋದಿಲ್ಲ. ಯಾಕೆ ಹೊಂದೋದಿಲ್ಲ? ಕಾರ್ಯ ಅದು. ಕಾರ್ಯಕ್ಕೆ ಹೊಂದುತ್ತಾ? ಕಾರ್ಯ ಅಚೇತನ. ಅಚೇತನದಿಂದ ಚೈತನ್ಯ ಎಂದಾರು ಬರೋಕ್ಕೆ ಸಾಧ್ಯನಾ? ಆಗಲ್ಲ. ಆದ್ದರಿಂದ ಅದು ಹೊಂದೋದಿಲ್ಲ ಅಂಥೇಳಿ. ಅದೇನು ಈಗ ನಾವು ತೋರ್ತಾ ಇದೆಯಲ್ಲ, ಪ್ರತೀಯಮಾನ ರೂಪೇಣ ಅಚೇತನ, ಅದು ತೋರ್ತಾ ಇದೆ ಅಷ್ಟೇ. ಅದು ತೋರ್ತಿರುವುದರಿಂದ ಏನಾಗಿದೆ? ಹಾಗೆ ತೋರುತ್ತಿದ್ದರೂ ಕೂಡ ಅದು ಸೃಷ್ಟೃತ್ವ ಅನುಪಪತ್ವ ಸೃಷ್ಟ ಅಂತ ಕದ ಇಲ್ಲ. ಮತ್ತು ಪರಮಾರ್ಥತಃ ಕೂಟಸ್ಥ ಚೈತನ್ಯ ರೂಪಾತ್ ಈಶ್ವರಾಧನ್ಯತ್ವಾಚ. ಮತ್ತೆ ಇನ್ನೊಂದು ಕಾರಣ ಕೊಡ್ತಾ ಇದೆ. ಏಕೆ ಈ ಆಕಾಶ ವಾಯು ಇವೆಲ್ಲ ಅಲ್ಲ, ಅವೆಲ್ಲ ವಾಚಾರಂಭಣ ಅಷ್ಟೇ. ಆದರೂ ಒಂದು ತೋರ್ತಾ ಇರತಕ್ಕಂಥ ರೂಪದಲ್ಲಿ ಸೃಷ್ಟತ್ವ ಅಂತಕ್ಕಂಥದ್ದು ಹೊಂದೋದಿಲ್ಲ. ಅದಕ್ಕೆ ಅಚೇತನ ಅದು. ಮತ್ತೆ ವಾಚಾರಂಭಣ ಮಾತ್ರ, ಕಾರ್ಯ ಅದು, ವಿಕಾರ ಹೊಂದೋದಿಲ್ಲ. ಆದರೂ ಕೂಡ ಪರಮಾರ್ಥತಃ, ಪರಮಾರ್ಥ ಏನಾಗಿದೆ? ವಾಚಾರಂಭಣ ಅಂತ ಯಾವಾಗ ಆಯ್ತೋ ಪರಮಾರ್ಥ ಅಂತ ಒಂದಿರಬೇಕು. ಹೌದು ತಾನೆ? ಅಲ್ಲಾಗೆ ಪಾನಿ ಜಲಂ ನೀರು ಅಂತಕ್ಕಂಥದ್ದೆಲ್ಲ ವಾಚಾರಂಭಣ. ತತ್ವ ಒಂದು ತತ್ವ ಇರಬೇಕಲ್ಲ, ಅದ್ಯಾವುದದು? ಅದೇ ನೀರು ಅಂತಕ್ಕಂಥದ್ದು. ಆ ರೂಪದಿಂದ ಏನಾಗಿದೆ? ಜಲ ಅಂದ್ರೂ ಒಂದೇ, ಪಾನಿ ಅಂದ್ರೂ ಒಂದೇ, ಎಲ್ಲ ಒಂದೇ. ಹೀಗೆ ಈ ಪರಮಾರ್ಥತಃ ಕೂಟಸ್ಥ ಚೈತನ್ಯ ರೂಪಾತ್ ಈಶ್ವರಾತ್ ಅನ್ಯತ್ವಾಚ ಏನಾಗಿದೆ? ಆ ನೀರು ಅಂತಕ್ಕಂಥ ಪದಾರ್ಥ ಇದೆಯಲ್ಲ, ಸಮಾನವಾಗಿರತಕ್ಕಂಥದ್ದು, ಅದಕ್ಕಿಂತ ಬೇರೆಯಾದ ಅರ್ಥವನ್ನ ಇವು ಯಾವ ಪದವು ಕೊಡೋದಿಲ್ಲ. ಪಾನಿ ಅಂದ್ರೂ ಒಂದೇ ಅರ್ಥ, ಜಲಂ ಅಂದ್ರೂ ಒಂದೇ ಅರ್ಥ, ನೀರು ಅಂದ್ರೂ ಒಂದೇ ಅರ್ಥ. ಹೌದಾನೆ? ಅದಕ್ಕಿಂತ ಬೇರೆಯಾದ ಅರ್ಥವನ್ನು ಕೊಡೋದಿಲ್ಲ. ಯಾಕೆ? ಎಲ್ಲವೂ ಕೂಡ ನೀರಿಗಿಂತ ಬೇರೆಯಾಗಿಲ್ಲದೆ ಇರುವುದರಿಂದ, ನೀರು ಎಂಬ ಅರ್ಥವನ್ನೇ ಕೊಡುತ್ತಿರುವುದರಿಂದ ಅಷ್ಟೆ. ಮತ್ತು ಆಕಾಶಾದೀನಾಂ ಕಾರಣತ್ವೋಕ್ತಿಸ್ತು ವ್ಯವಹಾರ ದೃಷ್ಟಿಯ ಲಯ ಚಿಂತನ ಸೌಕರ್ಯಾರ್ಥಂ ಇತಿ ನ ಪ್ರಸ್ಮರ್ತವ್ಯಂ. ಇನ್ನು ಈ ಕಾರಣತ್ವ ಹೇಳ್ಬಿಟ್ಟಿದ್ದಾರಲ್ಲ, ಆಕಾಶಾದ್ ವಾಯು ಅಂತಕ್ಕಂಥ ಇದೇನಾಗಿದೆ? ಇದು ವ್ಯವಹಾರ ದೃಷ್ಟಿಯಿಂದಲೂ ಮತ್ತು ಲಯ ಚಿಂತನ ಸೌಕರ್ಯಾರ್ಥಂ ಅಂದ್ರೇನು? ಎಲ್ಲವೂ ಕೂಡ ಒಂದರಿಂದ ಬಂತು ಅಂತಕ್ಕಂಥದ್ದು. ಈಗ ನೋಡಿ, ಈಗ ನಾವು ತುಪ್ಪ ಹಾಕೊಳ್ತೀವಿ ಅಂತ ಇಟ್ಕೊಳ್ತೀವಿ. ಹೌದಾರೆ? ತುಪ್ಪವು
ಎಲ್ಲಿಂದ ಬಂತು ಅಂದ್ರೆ ಹಸುವಿನಿಂದ ಬಂತು, ಅದು ಪರಮಾತ್ಮ ದೃಷ್ಟಿ ಇರಬಹುದು, ಒಪ್ಕೊಳ್ಳೋಣ. ಆದರೂ ಕೂಡ ಒಂದು ಲಯ ಚಿಂತನ ಸೌಕರ್ಯ ಆಗ್ತಾ ಇದೆಯಲ್ಲ. ನಾವು ತುಪ್ಪ ಊಟ ಮಾಡ್ತಾ ಇದ್ದೀವಿ, ಹಸು ಅಂತಂದ್ರೆ ಹಸು ಇದಕ್ಕೂ ಹಸು ಕಾರಣ ಅರ್ಥ ಆಗುತ್ತೆ. ಆದ್ರೆ ಏನ್ ಹೇಳ್ಬೇಕು ನಾವು, ಸೌಕರ್ಯಕ್ಕಷ್ಟೇ. ಏನಾಗಿದೆ ನೋಡಪ್ಪ, ಈ ತುಪ್ಪ ಇದೆಯಲ್ಲ ಇದು ಬೆಣ್ಣೆಯಿಂದ ಬಂದಿದ್ದು, ಬೆಣ್ಣೆಯಿಂದ ಎಲ್ಲಿ ಬಂತಪ್ಪ, ಮೊಸರಿನಿಂದ ಬಂತು, ಮೊಸರಿನಿಂದ ಬಂತಪ್ಪ ಹಾಲಿನಿಂದ, ಹೀಗೆ ಹಾಲಿನಿಂದ ಬಂದದ್ದು ಇದು ಅಂತಂದ್ರೆ ಸೌಕರ್ಯ. ಅದ್ರ ಮೇಲೆ ಹಸುವಿನಿಂದ ಬಂತು, ಈಗ ಹುಲ್ಲಿಂದ ಬಂತಪ್ಪ, ಯಾಕೆ ಹಸು ಹುಲ್ಲು ತಿಂದಿದೆಯಲ್ಲ ಅದರಿಂದ ತಾನೇ ಹಾಲು ಕೊಟ್ಟಿದ್ದರು ಅಂದ್ರೆ ಇರಬಹುದು. ಆದರೂ ಕೂಡ ಸೌಕರ್ಯಕ್ಕೋಸ್ಕರ, ಅರ್ಥ ಆಗೋದಕ್ಕೋಸ್ಕರ ಈ ಒಂದು ಕ್ರಮ ಹೇಳ್ತಾನೆ. ಇದನ್ನ ನಾವು ಮರಿಬಾರ್ದು ಅಷ್ಟೇ. ಅನ್ಯಥಾ ಹಿ ಅಚೇತನಾನಾಮೇವ ಕಾರಣತ್ವೋಪಗಮೆ ಸಾಂಖ್ಯಾದಿ ರಾದ್ಧಾಂತ ಅವಿಶೇಷ ಸ್ಯಾತ್. ಅದಿಲ್ಲದೆ ಇಲ್ಲ ರೀ, ಅಚೇತನವೂ ಕಾರಣ. ಯಾಕೆ ಆಕಾಶ ಅಚೇತನ, ಅಚೇತನವೂ ಕಾರಣ, ಚೇತನ ಕಾರಣ ಬೇಕಾಗಿಲ್ಲ ಒಂದು ಬಿಟ್ರೆ, ಅಥವಾ ಅದನ್ನು ತರ್ಕದಿಂದ ನೀವು ಸಿದ್ಧ ಮಾಡುವುದೇ ಆದರೆ ಏನಾಗುತ್ತೆ ಆವಾಗ, ಅಚೇತನಾಮೇವ ಕಾರಣತ್ವ ಉಪಗಮೆ. ಅಚೇತನ ಅದು ಅಚೇತನಾನಾಮೇವ, ಅಚೇತನವಾದ ವಸ್ತುಗಳಿಗೆ ಕಾರಣವನ್ನು ನೀವು ಒಪ್ಪುವುದಾದರೆ ಏನಾಗುತ್ತೆ ಅವಾಗ, ಸಾಂಖ್ಯರೇ ಮೊದಲಾದ ತಾರ್ಕಿಗಳಿದ್ದಾರಲ್ಲ ಅವರ ರಾದ್ಧಾಂತ ಆದ್ರೆ ಸಿದ್ಧಾಂತ ಅಷ್ಟೇ, ಇದೇನು ಬೇರೆ ಅರ್ಥ ಅಲ್ಲ, ಕೆಟ್ಟ ಅರ್ಥ ಅಲ್ಲ. ರಾದ್ಧಾಂತ ಆದ್ರೆ ಸಿದ್ಧಾಂತ ರಾದ್ಧಾಂತಯೋ ಅಂತ ಅಮರ. ಸಾಂಖ್ಯ ಸಿದ್ಧಾಂತಕ್ಕಿಂತ ಇದು ಬೇರೆ ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ ವೇದಾಂತ. ಯಾಕೆ, ಅವರು ಅಚೇತನ ಕಾರಣ ಹೇಳ್ತಾರೆ ಪ್ರಧಾನ ಅಂತ, ನಾವು ಇಲ್ಲ ಇನ್ನೊಂದು ಹೇಳ್ತಿರೋದು ಅವ್ಯಾಕೃತ ಅಂತ ಏನೋ ಒಂದು ಹೇಳ್ತೀರ. ಅದರಿಂದ ಅವ್ರಿಗೆ ಬೇರೆ ಅನ್ನಿಸ್ಕೊಳ್ಳೋದಿಲ್ಲ. ಮತ್ತು ನಚ ಅಚೈತನ್ಯ ಕಾರಣವಾದ ಕಥಂ ಅಪಿ ಉಪಪದ್ಯತೆ ಇತಿ. ಮತ್ತು ಈ ಅಚೇತನತ್ವ, ಅಚೈತನ್ಯ ಅಂತ ಇದೆಯಲ್ಲ, ಚೇತನವಾಗಿಲ್ಲದೆ ಇರತಕ್ಕಂಥ ವಸ್ತು, ಜಡ ವಸ್ತುವು ಕೂಡ ಕಾರಣವಾಗಬಹುದು ಎಂದು ಹೇಳುವುದು ಯಾವ ದೃಷ್ಟಿಯಿಂದಲೂ ಕೂಡ ಹೊಂದುವುದೂ ಇಲ್ಲ. ಮತ್ತೆ ಅನುಭವದಲ್ಲೂ ಇಲ್ಲ. ಜಡ ವಸ್ತುವಿನಿಂದ ಯಾರು ಕಾರ್ಯ ಆಗುತ್ತಾ, ಆಗೋದಿಲ್ಲ ಅಂಥೇಳಿ ಅದಕ್ಕೆ ಈ ಒಂದು ಭಾಷ್ಯವಾಕ್ಯ ಪ್ರಮಾಣವನ್ನು ಕೊಡ್ತಾರೆ. ಸಯೇವ ಪರಮೇಶ್ವರ ತೇನ ಆತ್ಮನ ಅವತಿಷ್ಠಮಾನ ಅಭಿಧ್ಯಾಯನ್ ತಂ ವಿಕಾರಂ ಸೃಜತಿ. ಈ ಉಪನಿಷತ್ ಹೇಳಿರತಕ್ಕಂಥ ಮಾತು. ಆ ಪರಮೇಶ್ವರನೇ ಏನು ಆಯಾಯ ರೂಪದಿಂದ, ಆಕಾಶ ರೂಪದಿಂದ, ವಾಯು ರೂಪದಿಂದ, ಅಗ್ನಿ ರೂಪದಿಂದ, ಯಾರು ಅವನೇ, ಹೆಸರು ಬೇರೆ ಅಷ್ಟೇ. ಏನೋ ಒಂದು ಯಾವುದೋ ಒಂದು ಸಮಾರಂಭಕ್ಕೆ ಹೋಗಿದ್ವಿ, ಅಲ್ಲಿ ಬಡಿಸ್ತಾ ಇದ್ದಾರೆ ಅಂತಂದ್ರೆ ಏನು, ಎಲ್ಲ ಒಬ್ಬ ಹೇಳ್ತಾರೆ ಪಾನಿ ಬಡಿಸ್ತಾ ಇದ್ದಾರೆ ಅಂತಾರೆ, ಒಬ್ಬ ಜಲ ಅಂತಾರೆ, ಒಬ್ಬ ನೀರು ಅಂತಾನೆ, ಏನು ಇದು ಎಲ್ಲ ಒಂದೇ. ಹಾಗೆಯೇ ಆ ಒಂದು ದೃಷ್ಟಿಯಿಂದ ಆ ಒಂದು ಆ ಸ್ವರೂಪ ದೃಷ್ಟಿಯಿಂದ ಪರಮೇಶ್ವರನೇ ಏನು ಅಲ್ಲಿ ಇದ್ದಾನಷ್ಟೇ, ಕಾರಣ ಕಾರ್ಯ ಅಲ್ಲ. ಅಲ್ಲಿ ಆಚಾರ ಮಾಡೋದು ಪರಮೇಶ್ವರನೇ ಮಾನ ಅಭಿಧ್ಯಾಯನ್ ತಪಸ್ಸಿನಿಂದ ಅಂದ್ರೆ ಇದೆ. ಅವನೇನು ತತ್ ಸೃಷ್ಟ್ವಾ ತದೇವಾನು ಪ್ರಾವಿಶತ್ ಶೋಕಾಮಯತ, ಇವೆಲ್ಲ ತಪಸ್ಸು. ಶೋಕಾಮಯತ ಇವೆಲ್ಲ ತಪಸ್ಸು. ಆ ತಪಸ್ಸನ್ನು ಮಾಡಿ ಏನ್ ಮಾಡ್ತಾನೆ, ಅವನಿಗೆ ತಮ್ ವಿಕಾರಂ ಆಯಾ ವಿಕಾರವನ್ನು ಸೃಷ್ಟಿ ಮಾಡ್ತಾನೆ. ಏನು, ಪರಮೇಶ್ವರನೇ. ಎತ್ತು ಈಕ್ಷಣ ಶ್ರವಣಂ ಅಪ್ತೇಜಸೋಹೋ ತತ್ ಪರಮೇಶ್ವರ ಆವೇಶವಶಾದೇವ ದ್ರಷ್ಟವ್ಯಂ. ಏನು ಈಕ್ಷಣ ಶ್ರವಣಂ, ಏನು ತದೈಕ್ಷತ ಅಂತ ಇದೆ. ಬಹುತ್ಯಾ ಪ್ರಜಾ ಏತಿ ಅಂತಿದೆ. ಈಕ್ಷತ ಅಂತ ಇವೆಲ್ಲ ಇದೆಯಲ್ಲ, ಅವು ಏನಾಗಿದೆ, ಅಪ್ ತೇಜಸ್ಸೋಹೋ, ಅಪ್ಪು ವೀಕ್ಷಿಸಿತು, ತೇಜಸ್ಸು ವೀಕ್ಷಿಸಿತು, ಸೃಷ್ಟಿ ಮಾಡ್ತು ಅಂತ ಇದೆ. ಏನು ಗೊತ್ತಾ, ಹಾಗಿದ್ದರೂ ಕೂಡ ಅದು ವೀಕ್ಷಿಸಿತು, ಯೋಚಿಸಿ ನೋಡಿತು ಅಂತಕ್ಕಂಥದ್ದು ಪರಮೇಶ್ವರ ಆವೇಶವಶಾತ್, ಪರಮೇಶ್ವರನಿಂದ ಆವೇಶಿತವಾಗಿ ಅದು ಯೋಚನೆ ಮಾಡ್ತು ಅಂತಲೇ ಹೊರತು ಅದು
ಸ್ವತಂತ್ರವಾಗಿ ಯೋಚನೆ ಮಾಡಬೇಕು ಅಂತ ಅರ್ಥವಲ್ಲ. ಪರಮೇಶ್ವರನಿಂದ ಆವೇಶಿತವಾಗಿ ಯೋಚನೆ. ಪರಮೇಶ್ವರ ಆವೇಶವಶಾದೇವ. ಅದೇನು ಅಪ್ಯಜಸೋಹೋ ಈಕ್ಷಿತೃತ್ವ ಶ್ರವಣಂ ಅಂತ. ಮತ್ತು ದ್ರಷ್ಟವ್ಯಂ ಅಂತ ನಾನ್ಯೋತೋಸ್ತಿ ಹೇಗಿದು ಗೊತ್ತಾಗುತ್ತೆ ಅಂದ್ರೆ ನಾನ್ಯೋತೋಸ್ತಿ ದ್ರಷ್ಟ. ಅಪ್ಪು ಮತ್ತು ತೇಜಸ್ಸಿಗೆ ಈಕ್ಷಿತತ್ವ ಹೇಳ್ಬೋದು. ಆದರೆ ಪರಿಷತ್ ಏನ್ ಹೇಳ್ತಾ ಇದೆ? ನಾನ್ಯತಃ ನ ಅನ್ಯ ಅತಃ ಅಸ್ತಿ ಅತಃ ಅನ್ಯ ನಾಸ್ತಿ. ಅವನಿಗಿಂತ ಬೇರೆಯವನಾದ ಇನ್ನೊಬ್ಬನು ಇಲ್ಲ. ಯಾರು? ನೋಡುವವನು ಎಂಬ ತತ್ವ. ನೋಡುವವನು ಎಂಬ ಅವನಿಗಿಂತಲೂ ಬೇರೆಯಾದ ಇನ್ನೊಬ್ಬ ತತ್ವ ಇಲ್ಲ. ಇನ್ನೊಬ್ಬ ನೋಡ್ತಾನೆ ಇಲ್ಲ, ಅವನೇ ನೋಡ್ತಾನೆ. ಹಾಗಿರೋದ್ರಿಂದ ಎಲ್ಲರಿಗೂ ಒಂದೇ. ಮತ್ತು ಇತಿ ಈಕ್ಷಿತಂತರ ಪ್ರತಿಷೇಧ. ಈಕ್ಷಿತ್ರಂತರ ಅಂದ್ರೇನು? ಈ ಬೇರೆಯಾದ ಇನ್ನೊಬ್ಬ ಈ ಕ್ಷಿತ್ರವನ್ನ ಪ್ರತಿಷೇಧಾತ್ ಏನು ಅಲ್ಲಗಳೆದಿದ್ದಾರೆ. ಮತ್ತೆ ಪ್ರಕೃತತ್ವಾಚ ಸತಃ ಈಕ್ಷಿತು. ಮತ್ತೆ ಅದು ಪ್ರಕೃತತ್ವಾತ್ ಸತಃ, ಅದು ಪ್ರಕೃತವಾಗಿದ್ದು ಕೂಡ ಈಕ್ಷಿತ. ಆ ಈಕ್ಷಿತು ಅಂದ್ರೆ ನೋಡ್ತಕ್ಕಂತಹವನು, ಅವನಿಗೆ ಅದು ಸಂಬಂಧಪಟ್ಟಿರ್ತಕ್ಕಂಥ ಯಾಕೆ ಅವನ ಪ್ರಕರಣ. ಆದ್ದರಿಂದ ಇತಿ ಏವಂಚ ಮಾಯಾ ಸತ್ಕಾರ್ಯವಾದೋ ನಿರಾಬಾಧ ತಿಷ್ಠತಿ ಇತಿ ಜ್ಞೇಯಂ. ಹೀಗೆ ಈ ಮಾಯಾ ಸತ್ಕಾರ್ಯವಾದ ಎಲ್ಲ ಕಾರ್ಯ ಒಪ್ತೇವೆ, ಕಾರಣ ಒಪ್ತೇವೆ. ಹೇಗಿದು ಅಂದ್ರೆ ಮಾಯಾ. ಗೌಡಪಾದ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರಲ್ಲ, ಮಾಯಾ ಮಾತ್ರ ಬೇದಂ ದ್ವೈತಂ ಅಲ್ವಾ? ಹಾಗಿದ್ದು ಸತ್ಕಾರ್ಯ. ನಾವು ಸಾಂಖ್ಯರಂತೆ ಅಲ್ಲ, ವೈಶೇಷಿಕರಂತೆ ಅಲ್ಲ, ಅಸತ್ಕಾರ್ಯವಾದಿಗಳಲ್ಲ ವೈಶೇಷಿಕರಂತೆ. ವೈಶೇಷಿಕರು ಅಸತ್ಕಾರ್ಯವಾದಿ. ಮತ್ತೆ ಅವರಂತೆ ಅಲ್ಲ. ಏತೇನ ಪೃಥಿವ್ಯಾದೀನ ಪ್ರಳಯ ಕ್ರಮ ವ್ಯಾಖ್ಯಾತೋ ಇದೆ. ಇದೇ ರೀತಿ ಈ ಸೃಷ್ಟಿ ಕ್ರಮ ಹೇಳಾಯ್ತಲ್ಲ, ಇದೇ ರೀತಿ ಪ್ರಳಯ ಕ್ರಮ ಅಂದ್ರೆ ಲಯವಾಗುವುದು ಕೂಡ ಇದೇ ರೀತಿ ಅಷ್ಟೇ. ಯಾವುದು? ಪರಮಾತ್ಮನೇ ಎಲ್ಲರನ್ನು ಇದ್ಕೊಂಡಿದ್ದಲ್ಲ, ಅವನೇ ಕಾರಣ ಇತ್ತು, ಅವನೇ ಇದಕ್ಕೂ ಕಾರಣ ಅವನೇ, ಅದಕ್ಕೂ ಕಾರಣ ಅವನೇ. ಹಾಗಾಗಿ ಏನಾಯ್ತು? ನೀವೇ ನೀರು ಸೇರ್ಕೊಂತು, ಆ ನೀರು ಸೇರ್ಕೊಂತು ಅಷ್ಟೇ. ಇನ್ನೇನು ಬೇರೆ ಯಾವುದು ಬಂದು ಸೇರ್ಲಿಲ್ಲ. ಲಯವಾಗಿದೆ, ಇದೇ ಒಂದು ಕ್ರಮ ಇರಬೇಕು. ಕಾರ್ಯಕ್ಕೆ ಕಾರಣೇ ಪ್ರಳಯೋ ಲೋಕೆ ಇರ್ತ. ಮತ್ತೆ ಲೋಕದಲ್ಲೂ ಕೂಡ ಇದೊಂದು ಏನು ಕಾರ್ಯ ಯಾವ್ದು ಲಯವಾಗುತ್ತೆ? ಕಾರಣದಲ್ಲಿ ಲಯವಾಗುತ್ತೆ ಹೊರತು ಕಾರಣವಲ್ಲದರಲ್ಲಿ ಲಯವಾಗುವುದು ಕಂಡಿಲ್ಲ. ಯಾವ ಕಾರ್ಯವೂ ಕೂಡ ಕಾರಣವಲ್ಲದರಲ್ಲಿ ಲಯವಾಗುವುದು ಕಂಡಿಲ್ಲ. ಮಡಕೆ ಮಣ್ಣಲ್ಲಿ ಲಯವಾಗುತ್ತೆ, ಮಡಕೆ ಚಿನ್ನದಲ್ಲಿ ಲಯವಾಗುವುದಿಲ್ಲ, ಮಡಕೆ ಹತ್ತಿ ಲಯವಾಗೋದಿಲ್ಲ, ಬಟ್ಟೆ ಹತ್ತಿ ಲಯವಾಗುತ್ತೆ, ಬಟ್ಟೆ ಮಣ್ಣಲ್ಲಿ ಲಯವಾಗುವುದಿಲ್ಲ. ಹಾಗೆ ಮತ್ತು ಅತಃ ಉತ್ಪತ್ತಿ ಕ್ರಮಾತ್ ವಿಪರ್ಯಯೇನೈವ ಪ್ರಳಯ ಕ್ರಮ ಭವಿತು ಬರುತ್ತೆ. ಮತ್ತು ಉತ್ಪತ್ತಿ ಕ್ರಮಾತ್ತು ವಿಪರ್ಯಯ ಅಂದ್ರೆ ಉತ್ಪತ್ತಿ ಕ್ರಮಕ್ಕೆ ವಿರುದ್ಧವಾಗಿ ಅಂದ್ರೆ ಹೇಗೆ ಬಂತು ಅದು ರಿವರ್ಸ್ ಆರ್ಡರ್ ಅಂತ ಹೇಳಿ ಅದಕ್ಕೆ ತಕ್ಕಂಗೆ ಪ್ರಳಯ ಕ್ರಮ ಇರುತ್ತೆ ಅಂತ ಗೊತ್ತಾಗ. ಹಚ ಭಾಷ್ಯಕಾರ ಅಂತ ಹೇಳ್ಬಿಟ್ಟು ಇದು ಭಾಷ್ಯವನ್ನ ಹೇಳ್ತಾ ಇದ್ದಾರೆ. ವಿಪರ್ಯಯೇಣತು ಪ್ರಳಯ ಕ್ರಮ ಇದೆಯಲ್ಲಿ ವಿಪರ್ಯಯೇಣತು ಕ್ರಮೋತ ಉಪಪದ್ಯತೆ ಚ ಅಂದ್ರೆ ಆ ಒಂದು ವೇದಶ್ರುತೆ ಹೇಳ್ತಲ್ಲಿ ಅದೇ ಕ್ರಮ ಮಾಡ್ಕೊಂಬಂದ್ರಲ್ಲ ಅಲ್ಲಿ ಆಮೇಲೆ ವಿಪರ್ಯಯೇಣತು ಕ್ರಮೋತ ಉಪಪದ್ಯತೆ ಚ. ವಿಪರ್ಯಯೇನ ಅಂದ್ರೆ ತಿರುಗ ಅದಕ್ಕೆ ವಿರುದ್ಧವಾದ ದಿಕ್ಕಿನಲ್ಲಿ ಪ್ರಳಯವಾಗುವಾಗಲೂ ಕೂಡ ಕ್ರಮ ಇದೇ ಕ್ರಮ ಯಾಕೆ ಹೊಂದುತ್ತೆ. ಅದು ಹೀಗೆ ಉತ್ಪತ್ತಿ ಕ್ರಮ ಅಂತ ಭವಿತು ಅರ್ಹತಿ. ತಥಾ ಹಿ ಲೋಕೆ ದೃಶ್ಯತೆ ಏನ ಕ್ರಮೇಣ ಸೋಪಾನಂ ಆರೂಢ ತಪಃ ವಿಪರೀತೇನ ಕ್ರಮೇಣ ಅವರೋಹತಿ ಇತಿ. ಲೋಕದಲ್ಲೂ ಕಂಡಿದೆ. ಮೆಟ್ಲು ಇಳ್ದ ಹೋದ, ಏನ್ ಮಾಡ್ದ? ಮೆಟ್ಲು ಹತ್ತದ ಹೋದ, ಮೆಟ್ಲು ಹತ್ಕೊಂಡು ಮೇಲಕ್ಕೆ ಹೋದ, ಏನೋ ಕೆಲಸ ಇತ್ತು. ಆಮೇಲೆ ಏನ್ ಮಾಡ್ದ? ಅದೇ ಕ್ರಮದಲ್ಲಿ ಮೆಟ್ಲು ಇಳ್ಕೊಂಡ್ ಬಂದ. ಹಾಗೆ ಇದು ಸೋಪಾನಾರದ ಮೆಟ್ಲು ಹದ್ದವನು ಅದೇ ವಿರುದ್ಧ ದಿಕ್ಕಿನಲ್ಲಿ ಇಳಿದು ಬರ್ತಾನೆ.
ಅಥವಾ ಅಪಿಚ ದೃಶ್ಯತೆ ಮೃದೋ ಜಾತಂ ಘಟಶರಾವಾದಿ ಅಪ್ಯೇಕಾಲೆ ವೃದ್ಧಾವಂ ಅಪ್ಯೇತಿ. ಇದು ಅಷ್ಟೇ. ಈ ಮಣ್ಣಿನಿಂದ ಹುಟ್ಟಿರತಕ್ಕಂಥ ಮೃದೋ ಜಾತಂ, ಮಣ್ಣಿನಿಂದ ಹುಟ್ಟಿರತಕ್ಕಂತಹ ಘಟ ಶರಾವ ಮುಂತಾದ ಎಲ್ಲ ಕಾರ್ಯಗಳು ಕೂಡ ಅಪ್ಯಯ ಕಾಲೆ ಅಂದ್ರೆ ಅದು ನಾಶವಾಗತಕ್ಕಂತಹ ಕಾಲದಲ್ಲಿ, ಲಯವಾಗತಕ್ಕಂತಹ ಕಾಲದಲ್ಲಿ ವೃದ್ಧಾವಂ ಅಪ್ಯೇತಿ, ಅದು ಮಣ್ಣಿನ ಭಾವವನ್ನೇ ಪಡೆದುಕೊಳ್ಳುತ್ತದೆ ಅಷ್ಟೇ ಹೊರತು ಚಿನ್ನದ ಭಾವ ಪಡ್ಕೊಳ್ಳಲ್ಲ. ಮತ್ತು ಉದ್ಭವ ಮತ್ತು ಅಭ್ಯಶ್ಚ ಜಾತಂ ಹಿಮಕರಕಾರಿ ಅಭಾವಂ ಅಪ್ಯೆ. ಇನ್ನೊಂದು ದೃಷ್ಟಾಂತ, ಈ ನೀರು ಏನಾಗಿದೆ, ನೀರಿನಿಂದ ಹುಟ್ಟಿದೆ ಯಾವುದು, ಮಂಜಿಗೆಡ್ಡೆ, ಹಿಮಕರ್ಕ, ಮಂಜಿನ ಒಂದು ಗಡ್ಡೆ, ಅದೇನಾಗಿದೆ ಕರಗ್ತು, ಏನಾಗುತ್ತೆ ಅಭಾವಂ. ಅಭಾವ ಅಂದ್ರೆ ಅಪಾಂ ಭಾವ, ನೀರಿನ ಭಾವನೆ ಪಡ್ಕೊಂಡ್ಬಿಡುತ್ತೆ ಅಂತೇಳಿ. ಅತಶ್ಚ ಉಪಪದ್ಯತೆ ಏತತ್ ಯತ್ ಪೃಥ್ವಿ ಅಜ್ಜೋ ಜಾತ ಸತಿ. ಆದ್ದರಿಂದ ಇದು ಹೊಂದುತ್ತೆ, ಏನು ಹೊಂದುತ್ತೆ ಅಂತಂದ್ರೆ ಪೃಥ್ವಿ ಅಜ್ಜೋ ಜಾತ ಸತಿ, ಪೃಥ್ವಿಯು ನೀರಿನಿಂದ ಹುಟ್ಟಿದ್ದಾಗಿ ಏನಾಗಿದೆ, ಸ್ಥಿತಿಕಾಲ ವ್ಯತಿಕ್ರಾಂತವು ಅಂದ್ರೆ ಆ ಭೂಮಿ ಇತ್ತು, ಅದು ಸ್ಥಿತಿಕಾಲ ಮುಗಿಯಿತ್ತು, ಪ್ರಳಯ ಕಾಲ ಬಂತು, ಆಗೇನಾಗುತ್ತೆ ನೀರಿನಿಂದ ಹುಟ್ಟಿತ್ತು. ಅಪೋ ಅಪೀಯ, ಅಪಹ ನೀರನ್ನೇ ಹೋಗಿ ಸೇರಿಕೊಂಡು ಬಿಡುತ್ತದೆ. ನೀರನ್ನು ಅಪಹ ಸ್ಥಿತಿಯಾವಿಭಕ್ತಿ ಬಹುವಚನ, ಆಪಹ ಅಪಹ ಅದ್ಭಿ ಅಧ್ಯ ಅಧ್ಯ ಅಪಾಂ ಅಪ್ಸು, ಬರೀ ಬಹುವಚನ ಸ್ವಲ್ಪ ಮಾತ್ರ ಇದಕ್ಕೆ ಅಷ್ಟೇ. ಈ ಅಧ್ಯ ಜಾತ ಅಂದ್ರೆ ಸ್ಥಿತಿಕಾಲದಲ್ಲಿ ಇತ್ತು, ಮತ್ತೆ ಅದಕ್ಕೆ ವ್ಯತಿರೇಕವಾಗಿ ಹಳೆಯ ಕಾಲದಲ್ಲಿ ನೀರನ್ನೇ ಹೋಗಿ ಸೇರ್ಕೊಳ್ತು. ಆಪಶ್ಚ ತೇಜಸೋಜ, ಹೀಗೆ ಆಪೋ ಈ ನೀರಿನಿಂದ ತೇಜಸ್ಸಿನಿಂದ ಹುಟ್ಟಿತು, ಮತ್ತೆ ತೇಜಸ್ಸು ಅಪಿ ತೇಜಸ್ಸನ್ನೇ ಹೋಗಿ ಸೇರ್ಕೊಳ್ಳುತ್ತೆ. ಏವಂ ಕ್ರಮೇಣ ಸೂಕ್ಷ್ಮತರಂ ಚ ಅನಂತರಂ ಕಾರಣಂ ಅಪೀತ್ಯ. ಹೀಗೆ ಈ ಒಂದು ಕ್ರಮದಲ್ಲಿ ಸೂಕ್ಷ್ಮತರಂ, ಸೂಕ್ಷ್ಮವಾದ ವಸ್ತು, ಸೂಕ್ಷ್ಮತರಂ ಅದಕ್ಕಿಂತ ಹೆಚ್ಚು ಸೂಕ್ಷ್ಮವಾಗಿರತಕ್ಕಂತಹ ಕಾರಣದಲ್ಲಿ, ಪೃಥ್ವಿ ಏನು ಸೂಕ್ಷ್ಮ ಅಂತ ಇಟ್ಕೊಂಡಾಗ ಅದಕ್ಕಿಂತ ಹೆಚ್ಚು ಸೂಕ್ಷ್ಮವಾಗಿರತಕ್ಕಂತಹ ಒಂದು ಕಾರಣ ಯಾವುದು, ನೀರು. ಹೌದಾರೆ, ಈ ಒಂದು ಆ ನೀರಿನಲ್ಲಿ ಹೆಚ್ಚು ಸೂಕ್ಷ್ಮವಾಗಿರತಕ್ಕಂತಹ ನೀರಿನೆಲ್ಲ ಲಯವಾಗುತ್ತೆ. ಅನಂತರ ಅಪೀತ್ಯ ಅದಕ್ಕೆ ಲಯವಾಗಿ ಸರ್ವಂ ಕಾರ್ಯಜಾತಂ ಪರಮ ಕಾರಣಂಚ ಬ್ರಹ್ಮ ಅಪ್ಯೇತಿ ಇತಿ ವೇದಿತವ್ಯಂ. ಹೀಗೆ ಏನಾಗಿದೆ ನೋಡಿ, ಪೃಥ್ವಿ ಸ್ಥೂಲತಮ, ನೀರು ಸ್ಥೂಲತರ, ಮತ್ತೆ ಬೆಂಕಿ ಸ್ಥೂಲ, ಮತ್ತೆ ವಾಯು ಸೂಕ್ಷ್ಮ, ಮತ್ತೆ ಆಕಾಶ ಸೂಕ್ಷ್ಮತರ, ಮತ್ತೆ ಪರಬ್ರಹ್ಮ ಏನು ಆತ್ಮನು ಆಕಾಶ, ಅವನು ಸೂಕ್ಷ್ಮಾತಿ ಸೂಕ್ಷ್ಮ. ಅಷ್ಟೆ, ಇಲ್ಲಿಂದ ಬಂತಲ್ಲ ಸ್ಥೂಲದಿಂದ ಅದರ ಸೂಕ್ಷ್ಮ ರೂಪದಲ್ಲಿ ಲಯವಾಗುತ್ತೆ ಅಂತ ಹೇಳಿ ಕಾರಣ ಅಪೇಕ್ಷೆ ಸರ್ವಂ ಕಾರ್ಯಜಾತಂ. ಇದೇ ರೀತಿ ಎಲ್ಲ ಜಾತನ ಸಮೂಹ, ಎಲ್ಲ ಕಾರ್ಯಗಳ ಸಮೂಹವೂ ಕೂಡ ಪರಮ ಕಾರಣಂ ಬ್ರಹ್ಮ ಅಪ್ಯೇತಿ, ಅದರ ಪರಮ ಕಾರಣವಾಗಿರತಕ್ಕಂತಹ ಅದೇನಾಗಿದೆ ಸೂಕ್ಷ್ಮತಮ. ಇದೆಲ್ಲ ವಾಚಾರಂಭಣ, ಸೂಕ್ಷ್ಮತಮ ಅಂತ ಹೇಳ್ತಕ್ಕಂಥದ್ದು ಯಾವ ದೃಷ್ಟಿಯಿಂದ, ಈ ಪಂಚಭೂತಗಳ ದೃಷ್ಟಿಯಿಂದ ಅತ್ಯಂತ ಸೂಕ್ಷ್ಮತಮವಾಗಿರತಕ್ಕಂತಹ ಕಾರಣದಲ್ಲಿ ಯಾವುದದು ಬ್ರಹ್ಮದಲ್ಲಿ ಲಯವಾಗಿ ಬಿಡುತ್ತದೆ, ಹೋಗಿ ಸೇರಿಕೊಳ್ಳುತ್ತದೆ, ಬ್ರಹ್ಮವನ್ನು ಹೋಗಿ ಸೇರಿಕೊಳ್ಳುತ್ತದೆ ಎಂಬುದಾಗಿ ತಿಳಿದುಕೊಳ್ಳಬೇಕು ಅಂತೇಳಿ. ನಹಿ ಸ್ವಕಾರಣ ವ್ಯತಿಕ್ರಮೇಣ
ಕಾರಣ ಕಾರಣೇ ಕಾರ್ಯಾಪ್ಯಯೋ ನ್ಯಾಯ. ಈಗೇನು ತನ್ನ ಸ್ವಕಾರಣ ವ್ಯತಿಕ್ರಮೇಣ, ತನ್ನ ಒಂದು ಕಾರಣವನ್ನ ಬಿಟ್ಟು ಅದನ್ನು ವ್ಯತಿಕ್ರಮಿಸಿ, ಅಂದ್ರೆ ಬಿಟ್ಟು ಆ ಕಡೆ ಈ ಕಡೆ ಹೋಗಿ ಕಾರಣ ಕಾರಣೇ ಅಂದ್ರೇನು? ಈ ಈಗ ಉದಾಹರಣೆಗೆ ನೋಡಿ, ಪೃಥ್ವಿ ಎಲ್ಲಿ ಲಯವಾಗುತ್ತೆ? ಅಪ್ಪಿದೆ. ಅಪ್ಪಿದೆ ಯಾವ್ದು ಲಯವಾಗುತ್ತೆ? ಅಗ್ನಿಯಲ್ಲಿ. ಓ, ಹಾಗಾದ್ರೆ ಪೃಥ್ವಿ ಅಗ್ನಿ ಲಯವಾಗುತ್ತೆ ಅಂತ ಹೇಳ್ಬೋದಲ್ಲ. ಅಂದ್ರೆ ಹಾಗೆ ಹೇಳೋದು ಅಷ್ಟು ಸರಿ ಹೋಗೋದಿಲ್ಲ. ಯಾಕೆ ಅಂತಂದ್ರೆ ಸ್ವಕಾರಣ ವ್ಯತಿಕ್ರಮೇಣ, ತನ್ನ ಈ ಇಮ್ಮಿಡಿಯೇಟ್ ಕಾಸ್ ಅಂತ ಹೇಳ್ತಾರಲ್ಲ, ತನ್ನ ಕಾರಣ ಯಾವುದದು? ನೀರದು, ಅದ್ರಲ್ಲಿ ಲಯವಾಗಬೇಕು. ನೀರು ಅದ್ರ ಕಾರಣ ಅಗ್ನಿ ಲಯವಾಗಬೇಕು. ಹಾಗನ್ಬಿಟ್ಟು ಇಲ್ಲ ರೀ, ಇದು ಈಕ್ವೇಶನ್ ಮಾಡಿಬಿಟ್ಟು ಭೂಮಿಯು ಕೂಡ ಅಗ್ನಿ ಲಯವಾಗುತ್ತೆ ಅಂತ ಹೇಳೋ ಹಾಗಿಲ್ಲ, ಸರಿ ಹೋಗೋದಿಲ್ಲ. ಇದು ನ್ಯಾಯವಲ್ಲ. ಅದಕ್ಕೋಸ್ಕರ ಅಲ್ಲಿ ಏನಾಯ್ತು, ಹಾಗೆ ಹೇಳೋದಾದ್ರೆ ಭೂಮಿಯೂ ಕೂಡ ಪರಮಾತ್ಮ ಲೀನವಾಗುತ್ತೆ ಅಂತ ಹೇಳ್ಬಿಡ್ಬೋದಲ್ಲ ಡೈರೆಕ್ಟ್ ಆಗಿ. ಇವೆಲ್ಲ ಯಾವುದು ಬೇಕಾಗೇ ಇಲ್ಲ. ಏನು ಅಪ್ಪು, ಅಗ್ನಿ, ವಾಯು, ಆಕಾಶ ಯಾವುದು ಬೇಕಿಲ್ಲ. ಅಂದ್ರೆ ಅದು ನ್ಯಾಯವಲ್ಲ. ಯಾಕೆ? ನ್ಯಾಯ ಇದೆ. ಏನ್ ನ್ಯಾಯ? ಯಾವ ಕಾರ್ಯವೇ ಆದರೂ ತನ್ನ ಕಾರಣದಲ್ಲಿ ಲಯವಾಗುತ್ತೆ ಹೊರತು ಆ ಕಾರಣಕ್ಕೂ ಕಾರಣವಾಗಿರುವ ಪರಮ ಕಾರಣದಲ್ಲಿ ಲಯವಾಗೋದಿಲ್ಲ. ಹೌದಾನೆ? ಅದು ನ್ಯಾಯ. ಇದು ಅಗ್ನಿ ಪರಮ ಕಾರಣ ಇರಬಹುದು, ಭೂಮಿಗೆ ಕಾರಣಕ್ಕೂ ಕಾರಣ ಇರಬಹುದು. ಆದರೂ ಕೂಡ ಅದು ತನ್ನ ಕಾರಣದ ಲೀನವಾಗುತ್ತೆ ಹೊರತು ಆ ಕಾರಣಕ್ಕೂ ಕಾರಣವಾಗಿರತಕ್ಕಂತಹ ಕಾರಣಕ್ಕೂ ಕಾರಣವಾಗಿರ್ತಕ್ಕಂತಹ ತತ್ವದಲ್ಲಿ ಕಾರ್ಯ ಅನ್ನೋದು ಲಯವಾಗುವುದು ನ್ಯಾಯವಲ್ಲ. ಹಾಗೆ ಹೇಳ್ತಕ್ಕಂತಹದ್ದು ನ್ಯಾಯವಲ್ಲ ಅಂಥೇಳಿ ಈ ಒಂದು ಈ ಸೃಷ್ಟಿ ಪ್ರಳಯ ವ್ಯವಹಾರ ಅಂತಕ್ಕಂಥದ್ದನ್ನ ಹೀಗೆ ಅರ್ಥ ಮಾಡ್ಕೊಳ್ಬೇಕು ಅಂದ್ಬಿಟ್ಟು ಒಂದೇ ಒಂದು ಮಾತಿನಿಂದ ಹೇಳ್ಬಿಡೋದು ಅಂತ ಹೇಳಿದ್ರೆ, ಇವೆಲ್ಲವೂ ಕೂಡ ಈ ವ್ಯವಹಾರ ಇದೆಯಲ್ಲ, ಕಾರ್ಯಕಾರಣ ವ್ಯವಹಾರ ಇದೆಯಲ್ಲ, ಇದು ಕೇವಲ ಅಧ್ಯಾರೋಪ ದೃಷ್ಟಿಯಿಂದ ಹೇಳಿದ ಮಾತಾಗಿದೆ ಅಷ್ಟೇ. ಅಧ್ಯಾರೋಪ ದೃಷ್ಟಿಯಿಂದ ಹೇಳಿದ ಮಾತು ಅಂತಂದ್ರೂ ಒಂದೇ. ಇವಾಗ ನಾವು ನೋಡಿದ್ವಲ್ಲ ಅರ್ಥ, ಈ ಅರ್ಥ ಮಾಡಬೇಕು. ಅಧ್ಯಾರೋಪ ಅಷ್ಟೇ. ಅಧ್ಯಾರೋಪ ಅಂದ್ರೇನು? ಪರಮಾರ್ಥ ತತ್ವವನ್ನ ತಿಳಿಸಿಕೊಡುವುದಕ್ಕೋಸ್ಕರ ಏನಾಗಿದೆ, ಪರಮಾರ್ಥ ತತ್ವ ನಿಷ್ಕ್ರಿಯ ಮಿಶ್ರಂ ಶಾಂತ ಮಸ್ಥೂಲ ಮನನು ಅಕ್ರಸ್ವ ವದೀರ್ಘ ಮನೋಹಿತಂ ಇಂಥದ್ದು ತಿಳಿಸ್ಕೊಡೋದು ಹಾಗೆ, ಇಂದ್ರಿಯ ಅಗ್ರಾಹ್ಯ ತಿಳಿಸ್ಕೊಡೋದು ಹಾಗೆ. ಆದ್ದರಿಂದ ಆ ತತ್ವವನ್ನ ನಮ್ಮ ಒಂದು ಪರಿಧಿ ಇದೆಯಲ್ಲ, ನಮ್ಮ ಇಂದ್ರಿಯಗಳ ವ್ಯಾಪ್ತಿ, ಅಲ್ಲಿ ಎಳ್ಕೊಂಬರ್ಬೇಕು. ಅದನ್ನ ಯಾವುದನ್ನ? ಅಪರಮಾತ್ಮನ ಎಳ್ಕೊಂಡ್ಬಂದ್ರೆ, ಈ ಪ್ಲೇನ್ ಬಂದ್ರೆ ಆಗ ನಮಗೆ ಗೊತ್ತಾಗುತ್ತೆ. ಈಗ ನೋಡಿ, ನಾವು ಮಾತಾಡ್ತಾ ಇದ್ದೇವೆ, ನಿಮಗೆ ಕೇಳ್ತಾ ಇದೆ, ಹೌದು ತಾನೆ? ಈಗ ಏನಾಯ್ತು? ಯಾರೋ ನಾನು ನೀವು ಯಾರೋ ಒಬ್ರು ಏನಾದ್ರು ಈ ಒಂದು ಭೂಮಿಯ ಒಂದು ವಾತಾವರಣ ಇದೆಯಲ್ಲ, ಅದನ್ನ ಬಿಟ್ಟು ಹೋಗ್ಬಿಟ್ಟು, ಅದಕ್ಕಿಂತಲೂ ದೂರ ಹೋಗ್ಬಿಟ್ಟು ಒಂದು ವ್ಯಾಕ್ಯೂಮ್ ಅಂತ ಏನಿರುತ್ತೆ ಆ ಸ್ಥಿತಿ ಅಲ್ಲಿಗೆ ಬಂದ್ಬಿಟ್ರಿ ಇಟ್ಕೊಳ್ಳಿ. ಬಂದ್ಬಿಟ್ರೆ ಏನಾಗುತ್ತೆ? ಅವ ನಮ್ಮ ನಿಮಗೆ ಕೇಳಲ್ಲ, ನಿಮ್ಮ ತನಗೆ ಕೇಳಲ್ಲ. ಕೇಳ್ಬೇಕಾದ್ರೆ ಏನ್ ಮಾಡ್ಬೇಕು? ಕೇಳ್ಬೇಕಾದ್ರೆ ಆ ವ್ಯಾಕ್ಯೂಮ್ ಪಾಯಿಂಟ್ ಅಲ್ಲಿ ಇದ್ನಲ್ಲ ಅವನ್ನ ಈ ಪ್ಲೇನ್ ಕರ್ಕೊಂಡ್ಬರ್ಬೇಕು. ಎಲ್ಲಿ? ಈ ವಾತಾವರಣ ಕರ್ಕೊಂಡ್ಬರ್ಬೇಕು. ಬಂದ್ರೆ ಆಗ ಅವನಿಗೆ ಅರ್ಥ ಆಗುತ್ತೆ, ಇಲ್ಲೇ ಅರ್ಥ ಆಗೋದಿಲ್ಲ. ಹಾಗೆ ಈ ಪರಮಾತ್ಮನನ್ನೂ ಕೂಡ ಈ ಇಂದ್ರಿಯ ಗ್ರಾಹ್ಯವಾಗಿರ್ತಕ್ಕಂಥ ಪ್ಲೇನ್ ಅಂತ ಇದೆಯಲ್ಲ, ಆ ಸ್ತರ ಅಲ್ಲಿ ಎಳ್ಕೊಂಡ್ಬರ್ಬೇಕು. ಎಳ್ಕೊಂಡ್ಬರ್ಬೇಕಾದ್ರೆ ಏನ್ ಮಾಡ್ಬೇಕು? ಅವನಲ್ಲಿ ಕೆಲವು ಗುಣಗಳನ್ನು, ಲಕ್ಷಣಗಳನ್ನು ಅಧ್ಯಾರೋಪ ಮಾಡಿ ಅದನ್ನ ಎಳ್ಕೊಂಡ್ಬಂದು ಅವನ್ನ ಇಲ್ಲಿಗೆ ಅವನ ಸ್ವರೂಪವನ್ನು ತಿಳ್ಕೊಂಡು ಆಮೇಲೆ ಏನಾಯ್ತು? ಎಳ್ಕೊಂಬಂದು ಬಿಟ್ಬಿಟ್ಟ. ಈಗ ಅಲ್ಲಿ ಹಸು ಇತ್ತು, ಎಲ್ಲೋ ಬೇಯ್ತಾ ಇತ್ತು, ಹೋಗ್ಬಿಡ್ತಾ ಇತ್ತು. ಅದನ್ನೇನ್ ಮಾಡ್ದ?
ಹಗ್ಗ ಕಟ್ಟ ಎಳ್ಕೊಂಬಂತ. ಆಮೇಲೆ ಏನ್ ಮಾಡ್ದ, ಹಗ್ಗ ಬಿಟ್ಬಿಟ್ಟ, ಮನೆಗೆ ಬಂದು ಕೊಟ್ಟಿಗೆಲ್ ಬಿಟ್ಟ, ಹಗ್ಗ ಬಿಟ್ಬಿಟ್ಟ. ಈಗ ಅಷ್ಟಕ್ಕೆ ಮಾತ್ರ ಅಂತ ಹೊತ್ತು ಕಾರಣದಲ್ಲಿ ಕಾರ್ಯ ಲಯವಾಗುತ್ತೆ. ಅದರ ಕಾರಣಗಳ ಅಂತೇಳಿ ಇದು ಮುಗಿಸ್ತಾ ಇದ್ದಾರೆ. ಮುಂದಿನದು ಕೂಡ ಇದು ಎಲ್ಲ ಒಂದು ಸುಮಾರು 20 ವಿಚಾರ ಅಂತ ಇರ್ತೇನೆ ಕಾಣಕ್ಕೆ. ಅದನ್ನು ತಗೊಂಡು ಹೇಗೆ ಅರ್ಥ ಮಾಡಬೇಕು ಅಂತ ಅನ್ನೋದನ್ನ ಸ್ವಾಮಿ ತಿಳಿಸ್ಕೊಟ್ಟಿದ್ದಾರೆ. ಎಲ್ಲ ಒಂದೇ ಒಂದು ಮಾತನ್ನ ಹೇಳೋದಾದ್ರೆ ಅಧ್ಯಾರೋಪ ದೃಷ್ಟಿಯನ್ನು ಹೇಳಿದ ಮಾತು ಅಷ್ಟೇ ಇರಲ್ಲ ಅಂತ ಹೇಳಿ ಮುಂದಿನ ಭಾಗ ಜೀವಕ್ಕೆ ಜನ್ಮಾದಿ ವ್ಯವಹಾರ. ಜೀವನು ಹುಟ್ಟಿದ್ದಾನೆ, ಇದೆಲ್ಲ ವಿಸ್ತಾರವಾಗಿ ನಾವು ನೋಡಿದ್ದೇವೆ. ಎಲ್ಲಿ ಈ ಅಜಾತಿವಾದದಲ್ಲಿ, ಗೌಡಪಾದರ ಅಜಾತಿವಾದದಲ್ಲಿ. ಹೌದಲ್ಲೇ, ಇನ್ನು ಅದನ್ನೇ ಇಟ್ಕೊಂಡು ಹೇಗೆ ಅರ್ಥ ಮಾಡಬೇಕು ಅಂತ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಒಂದು ತರದಲ್ಲಿ ಇದೊಂದು ರಿವಿಷನ್ ತರ ಅಂತ ಇರುತ್ತೆ. ಎಲ್ಲಿ ಗೌಡಪಾದರ ಕಾರಿಕೆಗೆ ಒಂದು ರಿವಿಷನ್ ಅಂತ ಇರುತ್ತೆ. ಮುಂದಿನ ಭಾಗದಲ್ಲಿ ನೋಡು. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.